ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಸುಮಾರು ಒಂದು ವಾರನೇ ಆಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಏಕೆಂದರೆ ತುಂಬಾ ಹುಷಾರಿರಲಿಲ್ಲ. ನೀವು ನನ್ನ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗಿರ್ಬೋದು ನನ್ನ ವಾಯ್ಸು ಎಷ್ಟು ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ವೆದರು ಕೂಡ ಹಾಗೆ ಇದೆ, ಕ್ಲೈಮೇಟು ವೆದರು ಎಲ್ಲ ಸ್ವಲ್ಪ ಥಂಡಿನೇ ಇದೆ. ಹಾಗಾಗಿ ಕೆಮ್ಮು, ಜ್ವರ ಮತ್ತು ಶೀತ ಮೂರು ಕೂಡ ಬಂದೇ ಬಿಡುತ್ತೆ. ಬಂದರೆ ಅದು ಹೋಗೋದೇ ಇಲ್ಲ. ನಾನು ಸುಮಾರು ಒಂದು 15 ಡೇಸಿಂದನೂ ಹೀಗೆ ಆಗಿತ್ತು. ನನಗೆ ಸಾಮಾನ್ಯವಾಗಿ ಕೋಲ್ಡು ಅಥವಾ ಕೆಮ್ಮು ಬಂದರೆ ಒಂದು 2-3 ದಿನದಲ್ಲೇ ಕಮ್ಮಿ ಆಗ್ಬಿಡ್ತಿತ್ತು ಅಷ್ಟು. ಏಕೆಂದರೆ ಮನೆ ಹತ್ತಿರದಲ್ಲೇ ಕ್ಲಿನಿಕ್ ಇತ್ತು, ಅಲ್ಲಿ ತೋರಿಸ್ಕೊಳ್ತಿದ್ದೆ. ಹಾಗಾಗಿ ಕಮ್ಮಿ ಆಗ್ತಿತ್ತು ಬೇಗನೆ. ಒಂದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಡ್ತಿದ್ರು, ಟ್ಯಾಬ್ಲೆಟ್ಸ್ಗಳು ಕೊಡ್ತಿದ್ರು, ಟಾನಿಕ್ ಕೊಡ್ತಿದ್ರು. ಅದರಿಂದ ಬೇಗನೆ ವಾಸಿ ಆಗ್ತಿತ್ತು. ಆದರೆ ಈ ಸತಿನೇ ಸ್ವಲ್ಪ ಎಷ್ಟರ ಮಟ್ಟಕ್ಕೆ ಅಂತಂದರೆ, ಎಷ್ಟು ರಾತ್ರಿ ಆದರೆ ಸಾಕು, ಬೆಳಗ್ಗೆ ಎಲ್ಲ ಚೆನ್ನಾಗೇ ಇರುತ್ತೆ, ಕೆಮ್ಮು ಬರೋದಿಲ್ಲ ಏನಿಲ್ಲ. ಸ್ವಲ್ಪ ವೆದರು ಕೂಡ ಹಾಗೆ ಇರುತ್ತೆ ಅಲ್ವಾ. ಹಾಗಾಗಿ ಆದರೆ ರಾತ್ರಿ ಆದರೆ ಸ್ಟಾರ್ಟ್ ಆಗ್ಬಿಡೋದು, ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕೆಮ್ಮು. ಎಷ್ಟು ಟಾನಿಕ್ ಎಲ್ಲ ವೇಸ್ಟ್ ಮಾಡಿದ್ದೀನಿ ಅಂದರೆ ಸುಮಾರು ಒಂದು 2-3 ಬಾಟ್ಲು ಟಾನಿಕ್ ತೊಗೊಂಡಿದ್ದೀನಿ, ಟ್ಯಾಬ್ಲೆಟ್ಸ್ಗಳು ತೊಗೊಂಡಿದ್ದೀನಿ. ಆದರೂ ಕಮ್ಮಿನೇ ಆಗ್ತಿರ್ಲಿಲ್ಲ ನನಗಂತೂ. ಮನುಷ್ಯನಿಗೆ ಸಾಮಾನ್ಯವಾಗಿ ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಯೋಚನೆ ಮಾಡಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಆದರೆ ಆರೋಗ್ಯ ಒಂದು ಕೈ ಕೊಟ್ಬಿಟ್ರೆ ನಿಜವಾಗ್ಲೂ ಮಾತ್ರ ಬರೀ ಆರೋಗ್ಯವಾಗಿದ್ದರೆ ಸಾಕಪ್ಪ ಸಾಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಫೀಲ್ ಆಗುತ್ತೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಎಷ್ಟು ಬೇಜಾರಾಗಿತ್ತು ಅಂದರೆ, ಏನು ಹಾಳಾದ ಕೆಮ್ಮು ಕಮ್ಮಿನೇ ಆಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಕೆಮ್ಮಿನೇ ಸಾಕಾಗ್ಬಿಟ್ಟಿತ್ತು. ನೈಟೆಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ. ಡೇ ಆದರೆ ನಿದ್ದೆ ಮಾಡೋಣ ಅಂತಂದರೆ ಸ್ವಲ್ಪ ಕೆಲಸಗಳು ಮಾಮೂಲಿ, ಮನೆ ಕೆಲಸ, ಅಡುಗೆ ಕೆಲಸ, ಅದು ಇದು ಎಲ್ಲ ಮಾಡ್ಕೊಂಡಿರ್ಬೇಕಾಗುತ್ತೆ, ಮಲ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ ಮಲ್ಕೊಳ್ಳೋಣ ಅಂದರೆ ಬರೀ ಕೆಮ್ಮು ಅಷ್ಟರ ಮಟ್ಟಿಗೆ ಇತ್ತು. ಶೀತ ಒಂದು ಪಕ್ಷ ಕಮ್ಮಿ ಆಗ್ಬಿಟ್ಟಿತ್ತು. ಶೀತ ನನಗೆ ಒಂದು 2-3 ದಿನದಲ್ಲೇ ಕಮ್ಮಿ ಆಗಿತ್ತು. ಆದರೆ ಈ ಕೆಮ್ಮು ಮಾತ್ರ ಬಿಡ್ತಾನೆ ಇರಲಿಲ್ಲ ಅಷ್ಟರ ಮಟ್ಟಿಗೆ. ಒಂದೊಂದ್ಸತಿ ಅಂತೂ ಎದೆ ನೋವು ಬಂದ್ಬಿಡೋದು, ಅಷ್ಟರ ಮಟ್ಟಿಗೆ ಕೆಮ್ಮಾಗ್ತಿತ್ತು ನನಗೆ. ಕೆಮ್ಮಿ ಹೊಟ್ಟೆ ಎಲ್ಲ ಹಿಡ್ಕೊಂಡ್ಬಿಡೋದು, ಅಷ್ಟು ಕೆಮ್ಮಾಗ್ತಿತ್ತು ನನಗೆ. ಕಡೆಗೆ ಒಂದಿನ ನಾನು ತೋರಿಸ್ದೆ, ಅವರಂದರು ಅಡ್ಮಿಟೇ ಆಗಿಬಿಡಿ ಅಂತಂದರು. ಅಡ್ಮಿಟ್ ಆಗಿದ್ದೆ ಕೂಡ ನಾನು ಈ ಒಂದು 3-4 ದಿನ ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟ್ಲಲ್ಲಿ. ನೀವು ತಮ್ಮನೇಲಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಡ್ರಿಪ್ಸ್ ಹಾಕ್ಸಿದ್ರು, ದಿನಕ್ಕೊಂದು ಡ್ರಿಪ್ಸು, ಇಂಜೆಕ್ಷನ್ಗಳಂತೆ. ಆ ಡ್ರಿಪ್ಪು ಅದು ಚುಚ್ಚಿರ್ತಾರಲ್ಲ ಸೂಜಿ, ಅದರಲ್ಲೇ 1-2 ಇಂಜೆಕ್ಷನ್ನು, ಆಮೇಲೆ ಮಾಮೂಲಿ ಬಾಡಿಗೆ 1-2 ಇಂಜೆಕ್ಷನ್ನು, ಬೆಳಗ್ಗೆ ಇಷ್ಟು ಗಂಟೆಗೆ, ರಾತ್ರಿ ಇಷ್ಟು ಗಂಟೆಗೆ ಅಂತ ಅಂದ್ಬಿಟ್ಟು ಅಷ್ಟು ಕಂಡೀಷನಲ್ಲಿ ಇಟ್ಟಿದ್ರು. ನಾನು ಒಂದು 3 ದಿನ ಅಡ್ಮಿಟ್ ಆಗಿಬಿಟ್ಟಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಆರೋಗ್ಯನೂ ಕೂಡ ಬೇರೆ ಥರನೇ ವೇರಿಯೇಷನ್ ಆಗಿಬಿಟ್ಟಿತ್ತು. ಅದೆಲ್ಲದನ್ನು ನಾನು ಏನಕ್ಕೆ ಅಡ್ಮಿಟ್ ಆದೆ, ಆಮೇಲೆ ನನಗೆ ಏನಕ್ಕೆ ಕೆಮ್ಮು ನೆಗಡಿ ಬಂದರೂ ಕೂಡ ನಾನು ಯಾಕೆ ಅಡ್ಮಿಟ್ ಆದೆ ಅನ್ನೋದು ಇನ್ನೊಂದು ವಿಷಯನ ನಾನು ಸದ್ಯದಲ್ಲೇ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಅಡ್ಮಿಟ್ ಆಗ್ತಿರ್ಲಿಲ್ಲ, ಇನ್ನೂ 1-2 ದಿನ ಮನೇಲೇ ಇದ್ದು ಇಂಜೆಕ್ಷನ್ಗಳು ತೊಗೊಂಡು ಕಮ್ಮಿ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನಲ್ಲಿದ್ದು. ಆದರೆ ಕೆಲವೊಂದು ಸಂದರ್ಭ ಹಾಗಿರುತ್ತೆ, ಹಾಗಾಗಿ ನಾನು ಅಡ್ಮಿಟ್ ಆಗಲೇಬೇಕಾಯಿತು. ನಾನು ಅಡ್ಮಿಟ್ ಆಗೋ ಪರಿಸ್ಥಿತಿ ಯಾಕೆ ಬಂತು, ಆಮೇಲೆ ಏನಾದರೂ ನ್ಯೂಸ್ ಇದೆಯಾ, ಏನು ಎಲ್ಲ ನಿಮಗೆ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಅಡ್ಮಿಟ್ ಆಗಿ ಬಂದಮೇಲೆ ನನಗೆ ಕಮ್ಮಿ ಆಗಿದ್ದು. ಆ್ಯಕ್ಚುಲಿ ಇವತ್ತು ಕೂಡ ಕಮ್ಮಿ ಆಗಿಲ್ಲ, ಅಷ್ಟರ ಮಟ್ಟಿಗೆ ಕೆಮ್ಮು ಅಂದರೆ ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗೇ ಇದೆ, ಇನ್ನೂ ಕಮ್ಮಿನೇ ಆಗಿಲ್ಲ. ಕೆಲವ್ರಿಗೆ ಹಾಗೆ ಅಂತೆ, ಬಂದುಬಿಟ್ರೆ ಅದು ಹೋಗೋದೇ ಇಲ್ಲ. ಈ ವೆದರಲ್ಲಿ, ಈಗಿನ ಕ್ಲೈಮೇಟಲ್ಲಿ ಯಾರಿಗೆ ಕಾಯಿಲೆ ಬಂದರೂ ಹೋಗೋದಿಲ್ಲ, ಅದೇನೋ ಒಂದು ವೈರಸ್ ಇದೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ರಿಸ್ಕ್ ತೊಗೊಳ್ಳೋದೇ ಬೇಡ ಅಂತ ಅಂದ್ಬಿಟ್ಟು ಅಡ್ಮಿಟ್ ಆದೆ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಮಾಮೂಲಿ ಸಪ್ಪೆಯಾಗಿ ತಿನ್ನಿ, ಸ್ವೀಟ್ ತಿನ್ನಬೇಡಿ, ಸ್ಪೈಸಿ ತಿನ್ನಬೇಡಿ ಅಂತ ಹೇಳಿದ್ರು. ಹಾಗಾಗಿ ಮಾಮೂಲಿ ಸೊಪ್ಪು, ನಂದು ಬ್ಲಡ್ ಎಲ್ಲ ಚೆನ್ನಾಗಿದೆ, BP ಇಲ್ಲ, ಶುಗರ್ ಇಲ್ಲ, ಬ್ಲಡ್ಡು ಕೂಡ ಕರೆಕ್ಟ್ ಪಾಯಿಂಟಲ್ಲೇ ಇದೆ. ಬಟ್ ಇದು ಒಂದು ಸ್ವಲ್ಪ ಕೆಮ್ಮು ಶೀತ ಇದ್ದಿದ್ದರಿಂದ ವೇರಿಯೇಷನ್ ಆಗಿತ್ತು ಅಷ್ಟೇ. ಅಲ್ಲಿ ವಿಚಾರಿಸಿದಾಗ ನನಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೀಟಿಗೆ ಬರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಸ್ಪೈಸಿ ಕಮ್ಮಿ ತಿನ್ನೋಣ, ಔಟ್ಸೈಡ್ ಫುಡ್ಡು ಬಿಟ್ಬಿಡಿ, ಸ್ಪೈಸಿ ಬಿಡಿ, ಸ್ವೀಟ್ ಬಿಡಿ ಅಂತ ಹೇಳಿದ್ರು. ಫುಲ್ಲು ಸಪ್ಪೆಯಾಗೆ ತಿನ್ನಬೇಕು ಅಂತ ಹೇಳಿದ್ರು. ನಾನು ಹಾಗಾಗಿ ಸ್ವಲ್ಪ ಸೊಪ್ಪು, ಕಾಳು ಕಡ್ಡಿ ಈ ರೀತಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಇವತ್ತು ಸೊಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ. ಹೀಗೆ ಮಾಡ್ಕೊಳ್ತಾ ಇದ್ದೆ. ಇಷ್ಟಾಗಿತ್ತು ನನ್ನ ಪರಿಸ್ಥಿತಿ. ನನಗೆ ಒಂದು 15 ಡೇಸಿಂದ ಕೆಮ್ಮು ಶೀತ ಕಮ್ಮಿ ಆಗದೇ ಹೋಗಿ ಅಡ್ಮಿಟ್ ಆಗಿ ಅಲ್ಲೋಗಿ ಕ್ಯೂರ್ ಮಾಡ್ಕೊಂಡು ಬಂದಿದ್ದಾಯಿತು. ಹಾಗಾಗಿ ವೀಡಿಯೋಸ್ ಯಾವುದೂ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ. ನೀವೆಲ್ಲರೂ ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನನ್ನ ಚಾನಲ್ನ ಬೆಳೆಸ್ತಾ ಇರಿ. ಇದರಿಂದ ನನ್ನ ಆರೋಗ್ಯಕ್ಕೂ ನನಗೂ ಸುಧಾರಣೆ ಆಗುತ್ತೆ, ನನಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲೂ ಅಷ್ಟೇ, ನೀವು ಹುಷಾರಾಗಿರಿ. ಏನಾದರೂ ತೊಂದರೆ ಬಂದರೆ ಇಮ್ಮಿಡಿಯೇಟ್ ಹೋಗಿ ತೋರಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಲೇಬೇಡಿ. ಈ ರೀತಿಯಾಗಿ ಡಿಲೇ ಆಗುತ್ತೆ ಅಷ್ಟೇ ನೆಗ್ಲೆಕ್ಟ್ ಮಾಡಿದ್ರೆ. ಬಿಸಿನೀರು ಕುಡೀರಿ, ಕಾಯಿಸಿದ್ದು ಉಗುರು ಬೆಚ್ಚಂಗಿರೋ ನೀರು ಕುಡೀರಿ, ಆರೋಗ್ಯವಾಗಿರಿ, ಚೆನ್ನಾಗಿ ತಿನ್ನಿ, ಊಟ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.